ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ENC ಫಸ್ಟ್ ಸೆಮಿಸ್ಟರ್ ಇದರದ್ದು ಪಾಸಿಂಗ್ ಪ್ಯಾಕೇಜ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ನಾನು ಈ ಪಾಸಿಂಗ್ ಪ್ಯಾಕೇಜ್ ಯಾವ ಥರ ಪ್ರಿಪೇರ್ ಮಾಡಿದ್ದೀನಿ ಅಂದರೆ, ಆಲ್ ಪ್ರೀವಿಯಸ್ ಮಾಡೆಲ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿಬಿಟ್ಟು ಯಾವ ಕ್ವಶನ್ ಎಷ್ಟು ಸಲ ರಿಪೀಟ್ ಆಗಿದೆ, ಎಷ್ಟು ಮಾರ್ಕ್ಸಿಗೆ ರಿಪೀಟ್ ಆಗಿದೆ, ಅಷ್ಟೇ ಅಲ್ಲ ಈ ವಿಡಿಯೋ ಕೊನೆಯಲ್ಲಿ ಲಾಸ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸಮರಿ ಕೂಡ ಕೊಡ್ತಾಯಿದ್ದೀನಿ. ಅಂದರೆ ಯಾವ ಟಾಪಿಕ್ಸು ಪ್ರೀವಿಯಸ್ ಕ್ವಶನ್ ಪೇಪರ್ಸಲ್ಲಿ ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ ಅಂತ ಸಮರಿ ಕೂಡ ನಿಮಗೆ ಕೊಡ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ನೀವು ಒಳ್ಳೆಯ ಮಾರ್ಕ್ಸು ಕೂಡ ತಗೋಬಹುದು. ಅದಕ್ಕೆ ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ, ವಿಲ್ ಸ್ಟಾರ್ಟ್ ದ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ENC ಫಸ್ಟ್ ಸೆಮಿಸ್ಟರ್ ಪಾಸಿಂಗ್ ಪ್ಯಾಕೇಜ್. ಈಗ ಫಸ್ಟ್ ಟಾಪಿಕ್ ಇಲ್ಲಿ ನಾವು ನೋಡಬಹುದು. ದ ಫಸ್ಟ್ ಟಾಪಿಕ್ ಹಿಯರ್ ಈಸ್ ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮ್ ಮೇಲೆ ಯಾವ ಥರ ಕ್ವಶನ್ಸನ್ನು ಕೇಳಬಹುದು. ನಂಬರ್ 1, ಈಗ ಇದರಲ್ಲಿ ಇದು 8 ಟೈಮ್ಸ್ ಈ ಟಾಪಿಕ್ಸ್ ಮೇಲೆ ರಿಪೀಟ್ ಆಗಿದೆ ಕ್ವಶನ್ಸ್. ಎಕ್ಸ್ಪ್ಲೇನ್ ಬೈನರಿ ನಂಬರ್ ಸಿಸ್ಟಮ್, ಕನ್ವರ್ಟ್ ಬೈನರಿ ಟು ಡೆಸಿಮಲ್ ಆ್ಯಂಡ್ ಹೆಕ್ಸಾಡೆಸಿಮಲ್. 4 ಟೈಮ್ಸ್ ಇದು ಪ್ರಾಬ್ಲಮ್ಸನ್ನು ಕೇಳಿದ್ದಾರೆ. ಮತ್ತು ಮೆನ್ಷನ್ ಡಿಫರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್, ಇದು 1 ಟೈಮ್ ರಿಪೀಟ್ ಆಗಿದೆ. ದಿಸ್ ಈಸ್ ಟೋಟಲ್ 8 ಟೈಮ್ಸ್ ಈ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಿದೆ. ಲೈಕ್ವೈಸ್ ಬೂಲಿಯನ್ ಲಾಸ್ ಆ್ಯಂಡ್ ಬೂಲಿಯನ್ ಆಲ್ಜಿಬ್ರಾ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ನಾವು ನೋಡ್ಬೋದು ಬೂಲಿಯನ್ ಲಾಸ್ ಮೇಲೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸು ಕೂಡ ಬರ್ತವೆ. ಎಕ್ಸ್ಪ್ಲೇನ್ ಬೂಲಿಯನ್ ಲಾಸ್, ಐಡೆಂಟಿಟೀಸ್ ಏನಿದ್ದಾವೆ, ರೂಲ್ಸ್ ಏನಿದ್ದಾವೆ ಎಲ್ಲ ಓದ್ಕೋಬೇಕು ನೀವು. ಮತ್ತು ಅಸೋಸಿಯೇಟಿವ್ ಲಾ ಆ್ಯಂಡ್ ಕಮ್ಯುಟೇಟಿವ್ ಲಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 2 ಟೈಮ್ ಇದು ರಿಪೀಟ್ ಆಗಿದೆ. ಆ್ಯಂಡ್ ದೆನ್ ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಯೂಸಿಂಗ್ ಬೂಲಿಯನ್ ಆಲ್ಜಿಬ್ರಾ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆರ್ ಸಿಂಪ್ಲಿಫೈ ಮಾಡಲಿಕ್ಕೆ ಕೇಳ್ತಾರೆ. ದಿಸ್ ಈಸ್ ಫಾರ್ 1 ಟೈಮ್, ಅಂದರೆ ಇದು 3 ಮಾರ್ಕ್ಸಿಗೆ ಇದನ್ನು ಕೇಳಿದ್ದಾರೆ. ನಾವು ಕಮಿಂಗ್ ಟು ದ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಲಾಜಿಕ್ ಗೇಟ್ಸ್. ಇದರಲ್ಲಿ ಲಾಜಿಕ್ ಗೇಟ್ಸಲ್ಲಿ ಇಲ್ಲಿ ನಾವು ನೋಡ್ಬೋದು ಬೇಸಿಕ್ ಲಾಜಿಕ್ ಗೇಟ್ಸ್ ಡೆಫಿನೆಟ್ ಆಗಿ ಕೇಳೋ ಕ್ವಶನ್. ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್, ನಾರ್ ಗೇಟ್, XOR ಗೇಟ್ ವಿತ್ ಟ್ರುತ್ ಟೇಬಲ್, ಎಕ್ಸ್ಪ್ರೆಷನ್ ಆ್ಯಂಡ್ ಲಾಜಿಕ್ ಡಯಾಗ್ರಾಮ್. ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗಿದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್. 5 to 10 ಮಾರ್ಕ್ಸ್ ಕೇಳ್ತಾರೆ. ಆಲ್ರೆಡಿ ಇದನ್ನು 3 ಟೈಮ್ಸ್ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ರಿಯಲೈಸೇಷನ್ ಆಫ್ ಲಾಜಿಕ್ ಗೇಟ್ಸ್ ಯೂಸಿಂಗ್ NAND ಓನ್ಲಿ ಆ್ಯಂಡ್ NOR ಓನ್ಲಿ 5 to 10 ಮಾರ್ಕ್ಸಿಗೆ ಕೇಳ್ತಾರೆ. 3 ಟೈಮ್ಸ್ ಇದು ರಿಪೀಟ್ ಆಗಿದೆ. ಮತ್ತು ಡ್ರಾ ಸಿಂಬಾಲ್ ಆ್ಯಂಡ್ ಟ್ರೂತ್ ಟೇಬಲ್ ಆಫ್ ಬೇಸಿಕ್ ಲಾಜಿಕ್ ಗೇಟ್ಸ್, ದಿಸ್ ಈಸ್ ಆಲ್ಸೋ 2 ಟೈಮ್ಸ್ ಕೇಳಿದ್ದಾರೆ 5 ಮಾರ್ಕ್ಸಿಗೆ. ಅಂದರೆ ಟೋಟಲ್ 8 ಟೈಮ್ಸ್ ಈ ಟಾಪಿಕ್ ಬಂದಿದೆ. ಅದಕ್ಕೆ ಈ ಟಾಪಿಕಲ್ಲಿ ಒನ್ಸ್ ಅಗೇನ್ ಐ ರಿಪೀಟ್, ಈ ಟಾಪಿಕಲ್ಲಿ ಬೇಸಿಕ್ ಲಾಜಿಕ್ ಗೇಟ್ಸ್, ಅದರದ್ದು ಟ್ರೂತ್ ಟೇಬಲ್ ಮತ್ತು ಲಾಜಿಕಲ್ ಎಕ್ಸ್ಪ್ರೆಷನ್ ಮತ್ತು ಡಯಾಗ್ರಾಮ್, ಅದೇ ರೀತಿ ರಿಯಲೈಸೇಷನ್ ಆಫ್ ಬೇಸಿಕ್ ಲಾಜಿಕ್ ಗೇಟ್ಸ್ ಯೂಸಿಂಗ್ NAND ಆ್ಯಂಡ್ NOR, ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗಿದ್ದು ಟಾಪಿಕ್. ಡೋಂಟ್ ಮಿಸ್ ಇಟ್, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಇದೆ. ಈಗ ನೆಕ್ಸ್ಟ್ ಆ್ಯಡರ್ಸ್, ಸಬ್ಟ್ರ್ಯಾಕ್ಟರ್, ಪ್ಯಾರಲಲ್ ಆ್ಯಡರ್ ಮತ್ತು ಸಬ್ಟ್ರ್ಯಾಕ್ಟರ್ ಮೇಲೇನೂ ಕೂಡ ಪ್ರಾಬ್ಲಮ್ಸ್ ಬರ್ತದೆ. ಈಗ ಫುಲ್ ಆ್ಯಡರಲ್ಲಿ ಏನು ಕೇಳ್ತಾರೆ ಕ್ವಶನ್ಸ್ ಅಂದರೆ ಲಾಜಿಕ್ ಡಯಾಗ್ರಾಮ್, ಟ್ರುತ್ ಟೇಬಲ್ 3 ಟೈಮ್ಸ್ ಇದು ಕೇಳಿದ್ದಾರೆ, 5 ಮಾರ್ಕ್ಸ್ ಈಚ್. ಅದೇ ರೀತಿ ಹಾಫ್ ಆ್ಯಡರ್, ವರ್ಕಿಂಗ್, ಟ್ರುತ್ ಟೇಬಲ್ ಆ್ಯಂಡ್ ಎಕ್ಸ್ಪ್ರೆಷನ್, ಇದು ಕೂಡ ಇಲ್ಲಿ ನಾವು ನೋಡ್ಬೋದು 5 ಮಾರ್ಕ್ಸಿಗೆ 1 ಟೈಮ್ ರಿಪೀಟ್ ಆಗಿದೆ. ಇದ್ರ ಜೊತೆಗೆ ಸಬ್ಟ್ರ್ಯಾಕ್ಟರ್ ಕೂಡ ಕೇಳ್ತಾರೆ. ಅದು ಮುಂದಿನ ಭಾಗದಲ್ಲಿ ಹೇಳ್ತೀನಿ ನಾನು. 3 ಬಿಟ್ ಪ್ಯಾರಲ್ ಆ್ಯಡರ್ ವರ್ಕಿಂಗ್ 10 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿ. ದಿಸ್ ಇಸ್ 10 ಮಾರ್ಕ್ಸ್, 2 ಟೈಮ್ ರಿಪೀಟ್ ಆಗಿದೆ. ದಟ್ ಮೀನ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. 3 ಬಿಟ್ ಪ್ಯಾರಲಲ್ ಆ್ಯಡರ್ 10 ಮಾರ್ಕ್ಸಿಗೆ. ಅಂದರೆ ಈಗ ಆ್ಯಡರ್ ರಿಲೇಟೆಡ್ ಟಾಪಿಕ್ಸಲ್ಲಿ 6 ಟೈಮ್ಸ್ ಇದು ಕ್ವಶನ್ ರಿಪೀಟ್ ಆಗಿದೆ. ಮತ್ತು ಎನ್ಕೋಡರ್ ಮತ್ತು ಡಿಕೋಡರಲ್ಲಿ ಇಲ್ಲಿ ನಾವು ನೋಡ್ಬೋದು ಟೋಟಲ್ 8 ಟೈಮ್ಸ್ ಇದು ರಿಪೀಟ್ ಆಗಿದೆ ಕ್ವಶನ್ಸ್, ಎನ್ಕೋಡರ್ ಮತ್ತು ಡಿಕೋಡರ್. ಈಗ ಎನ್ಕೋಡರ್ ಮತ್ತು ಡಿಕೋಡರಲ್ಲಿ ಏನು ಬರುತ್ತೆ ನೋಡುವ ಒನ್ ಬೈ ಒನ್. ಈಗ ಎನ್ಕೋಡರಲ್ಲಿ ಎಕ್ಸ್ಪ್ಲೇನ್ ಎನ್ಕೋಡರ್ ಆ್ಯಂಡ್ ಡಿಕೋಡರ್ ಕಾನ್ಸೆಪ್ಟ್ 2 ಟೈಮ್ಸ್, 2:4 ಡಿಕೋಡರ್ ವಿತ್ ಟ್ರೂತ್ ಟೇಬಲ್ ಆ್ಯಂಡ್ ಡಯಾಗ್ರಾಮ್, BCD to 7 ಸೆಗ್ಮೆಂಟ್ ಡಿಕೋಡರ್ ವರ್ಕಿಂಗ್ 2 ಟೈಮ್ಸ್ ಕೇಳಿದ್ದಾರೆ ನೋಡಿ 10 ಮಾರ್ಕ್ಸಿಗೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. BCD to 7 ಸೆಗ್ಮೆಂಟ್ ಡಿಕೋಡರ್ ಮತ್ತು ಡೆಸಿಮಲ್ ಟು BCD ಎನ್ಕೋಡರ್, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. 1 ಟೈಮ್ ಇದು ರಿಪೀಟ್ ಆಗಿದೆ. ಅಷ್ಟೇ ಅಲ್ಲ, 4:2 ಎನ್ಕೋಡರ್ ವರ್ಕಿಂಗ್, 4:2 ಎನ್ಕೋಡರ್ ಆ್ಯಂಡ್ ಇಟ್ಸ್ ವರ್ಕಿಂಗ್ 1 ಟೈಮ್ ಇದು ರಿಪೀಟ್ ಆಗಿದೆ. ಮಕ್ಸ್ ಆ್ಯಂಡ್ ಡಿಮಕ್ಸ್ ಮೇಲೆ ಫಿಕ್ಸ್ಡ್ ಕ್ವಶನ್ಸ್ ಇದ್ದಾವೆ. ಏನು ಕ್ವಶನ್ಸ್ ಅಂದರೆ 3 ಮಾರ್ಕ್ಸಲ್ಲಿ ಇಲ್ಲಿ ನಾವು ನೋಡುವಂಗೆ 3 ಮಾರ್ಕ್ಸಲ್ಲಿ ಅಪ್ಲಿಕೇಶನ್ ಆಫ್ ಮಲ್ಟಿಪ್ಲೆಕ್ಸರ್ 3 ಮಾರ್ಕ್ಸ್ 1 ಟೈಮ್ ಕೇಳಿದ್ದಾರೆ. ಡಿಸೈನ್ ಆಫ್ 2:1 ಡಿಮಕ್ಸ್ ಆ್ಯಂಡ್ 1:4 ಡಿಮಕ್ಸ್, ದಿಸ್ ಈಸ್ 3 ಟೈಮ್ಸ್ ಕೇಳಿದ್ದಾರೆ ನೋಡಿ. 1:4 ಡಿಮಕ್ಸ್ 3 ಟೈಮ್ ಇದು ರಿಪೀಟ್ ಆಗಿದೆ. ಅದೇ ರೀತಿ 2:1 ಮಕ್ಸ್ ಇದು ಕೂಡ 1 ಟೈಮ್ ರಿಪೀಟ್ ಆಗಿದೆ. ಮತ್ತು ಇಂಪ್ಲಿಮೆಂಟ್
2:1 and 4:1 marks ಯೂಸಿಂಗ್ ಗೇಟ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 10 ಮಾರ್ಕ್ಸಿಗೆ ಇದನ್ನು ಕೇಳಿದ್ದಾರೆ. ಅಂದರೆ ಮಲ್ಟಿಪ್ಲೆಕ್ಸರಲ್ಲಿ ಏನೇನು ಕೇಳಬಹುದು? ಅಪ್ಲಿಕೇಶನ್ ಆಫ್ ಮಲ್ಟಿಪ್ಲೆಕ್ಸರ್, ಡೆಫಿನಿಷನ್, ಇಂಪ್ಲಿಮೆಂಟೇಷನ್ ಆಫ್ 2:1 ಆ್ಯಂಡ್ 4:1 ಮಾರ್ಕ್ಸ್ ಮತ್ತು 2:1 ಡಿ ಮಾರ್ಕ್ಸ್ ಇದನ್ನು ಕೇಳಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಕಮಿಂಗ್ ಟು ದಿ ಕಂಪ್ಯಾರೇಟರ್ ನೋಡಿ, ದಿ ಫಿಕ್ಸ್ಡ್ ಕ್ವಶನ್ ಡೆಫಿನೆಟ್ಲಿ ಆಸ್ಡ್ ಕ್ವಶನ್ಸ್ ಏನಂದರೆ 1 ಬಿಟ್ ಮ್ಯಾಗ್ನಿಟ್ಯೂಡ್ ಕಂಪ್ಯಾರೇಟರ್ ಎಕ್ಸ್ಪ್ಲೇನ್ ಮಾಡಬೇಕು. 1 ಬಿಟ್ ಮ್ಯಾಗ್ನಿಟ್ಯೂಡ್ ಕಂಪ್ಯಾರೇಟರ್ 3 to 5 ಮಾರ್ಕ್ಸ್, 10 ಸಮ್ ಟೈಮ್ 10 ಮಾರ್ಕ್ಸು ಕೇಳಬಹುದು. 3 ಟೈಮ್ಸ್ ಇದು ರಿಪೀಟ್ ಆಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾವು ಕಮಿಂಗ್ ಟು ದ ಬೂಲಿಯನ್ ಸಿಂಪ್ಲಿಫಿಕೇಷನ್, ಕನ್ವರ್ಟ್ SOP ಫಾರ್ಮ್, ಮೀನ್ ಟರ್ಮ್, ಮ್ಯಾಕ್ಸ್ ಟರ್ಮ್. ಇದು ಇಲ್ಲಿ ನೋಡಿ, ಸಿಂಪ್ಲಿಫೈ ಯೂಸಿಂಗ್ ಕೆ ಮ್ಯಾಪ್ ಫಾರ್ ದ ಗಿವನ್ ಎಕ್ಸ್ಪ್ರೆಷನ್. ಕೆ ಮ್ಯಾಪನ್ನು ಯೂಸ್ ಮಾಡಿಬಿಟ್ಟು ಒಂದು ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡೋದು 10 ಮಾರ್ಕ್ಸಿಗೆ 3 ಟೈಮ್ಸ್ ರಿಪೀಟ್ ಆಗಿದೆ. ದೆನ್ ಕಮಿಂಗ್ ಟು ದ ಲಾಸ್ಟ್ ಬಟ್ ಒನ್ ಪಾರ್ಟ್, ದಟ್ ಈಸ್ ಲಾಜಿಕ್ ಫ್ಯಾಮಿಲೀಸ್. ಲಾಜಿಕ್ ಫ್ಯಾಮಿಲೀಸಲ್ಲಿ ಲಾಸ್ಟ್ ಕ್ವಶನ್ಸ್ ಮೋಸ್ಟ್ ಪ್ರಾಬಲಿ ಇವನ್ ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿಯಲ್ಲಿ ಇದು ರಿಪೀಟ್ ಆಗ್ತವೆ. ಇದನ್ನು ನಾವು ನೋಡ್ಬೋದು. ಕಂಪ್ಯಾರಿಸನ್ ಬಿಟ್ವೀನ್ TTL ಆ್ಯಂಡ್ CMOS, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 3 ಟೈಮ್ಸ್ ಕೇಳಿದ್ದಾರೆ. ಮತ್ತು ಫೀಚರ್ಸ್ ಆಫ್ TTL, ಆಮೇಲೆ ವೈ CMOS ಈಸ್ ಪ್ರಿಫರ್ಡ್ ಇನ್ ದಿ ಬ್ಯಾಟರೀಸ್, TTL IC ಸೂಟೇಬಲ್ ಫಾರ್ ಹೈ ಸ್ಪೀಡ್ ಸರ್ಕಿಟ್, ಇವೆಲ್ಲ ರೀಸನ್ಸ್ ಇದೆಲ್ಲ ಕೇಳ್ತಾರೆ. ಅಂದರೆ ವೆರಿ ಇಂಪಾರ್ಟೆಂಟ್ ಏನಂದರೆ TTL ಮತ್ತು CMOS ನೀವು ಎರಡು ಫೀಚರ್ಸನ್ನು ಓದಬೇಕು ಮತ್ತು ಕಂಪ್ಯಾರಿಸನನ್ನು ಓದಬೇಕು. ಯಾಕಂದರೆ ಇದು ಇಂಪಾರ್ಟೆಂಟ್ ಆಗಿ ಬರೋ ಕ್ವಶನ್ಸ್. ಮತ್ತು ASCII ಆ್ಯಂಡ್ BCD ಕೋಡ್, ಫೀಚರ್ ಆಫ್ ASCII ಕೋಡ್ಸ್, ಫೀಚರ್ ಆಫ್ BCD ಕೋಡ್ಸ್, ಗ್ರೇ ಕೋಡ್ಸ್ ನೋಡಿ. ಫೀಚರ್ಸ್ ಆಫ್ ASCII ಕೋಡ್ 1 ಟೈಮ್ ಕೇಳಿದ್ದಾರೆ, ಫೀಚರ್ಸ್ ಆಫ್ BCD ಕೋಡ್ ಇದು 1 ಟೈಮ್ ಕೇಳಿದ್ದಾರೆ. ಆ್ಯಂಡ್ ದಿಸ್ ಈಸ್ ರಿಪೀಟೆಡ್ ಕ್ವಶನ್ಸ್. ದೆನ್ ಕಮಿಂಗ್ ಟು ದಿ ಸಬ್ಟ್ರ್ಯಾಕ್ಟರ್, ವರ್ಕಿಂಗ್ ಆಫ್ ಸಬ್ಟ್ರ್ಯಾಕ್ಟರ್, ಹಾಫ್ ಸಬ್ಟ್ರ್ಯಾಕ್ಟರ್ 1 ಟೈಮ್ ಇದನ್ನು ಕೇಳಿದ್ದಾರೆ. ಇದ್ರ ಜೊತೆಗೆ ನೀವು ಫುಲ್ ಸಬ್ಟ್ರ್ಯಾಕ್ಟರ್ ಕೂಡ ಓದ್ಕೊಳ್ಳಿ. ಅದೇ ರೀತಿ IC ಆ್ಯಂಡ್ ಮಾಡರ್ನ್ ಡಿಜಿಟಲ್ ಸರ್ಕಿಟ್. ICಯಲ್ಲಿ ಏನಂದರೆ ವೈ IC ಈಸ್ ಪ್ರಿಫರ್ಡ್ ಓವರ್ ದಿ ಡಿಜಿಟಲ್ ಸರ್ಕಿಟ್, ಅಡ್ವಾಂಟೇಜಸ್ ಆಫ್ IC, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟಾಪಿಕ್. ವೈ IC ಈಸ್ ಪ್ರಿಫರ್ಡ್ ಓವರ್ ದಿ ಡಿಜಿಟಲ್ ಸರ್ಕಿಟ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ IC, ಇವೆಲ್ಲ ಕ್ವಶನ್ಸನ್ನು ಕೇಳ್ತಾರೆ. ಈಗ ಸಮ್ಮರಿ ನೋಡಿದರೆ ನಾವು ನಂಬರ್ ಸಿಸ್ಟಮ್ಸ್ ಮೇಲೆ ಭಾಳಷ್ಟು ಕ್ವಶನ್ಸ್ ಬಂದಿದ್ದಾವೆ. ಎಲ್ಲ ನೋಡ್ಬೋದು. ನಂಬರ್ ಸಿಸ್ಟಮ್ಸ್, ಲಾಜಿಕ್ ಗೇಟ್ಸ್, ಡಿಕೋಡರ್, ಆ್ಯಡರ್ಸ್, ಲಾಜಿಕ್ ಫ್ಯಾಮಿಲೀಸ್, ಮಕ್ಸ್, ಕಂಪ್ಯಾರೇಟರ್ ಮತ್ತು IC, ಇದರಲ್ಲಿ ಭಾಳಷ್ಟು ಡೈರೆಕ್ಟ್ ಥಿಯರಿ ಕ್ವಶನ್ಸ್ ಬರ್ತವೆ. ಅದು ಬಿಟ್ಟು ಈಗ ನಾವು ಇಲ್ಲಿ ನೋಡಿದರೆ ಯಾವುದಂದರೆ ಬುಲಿಯನ್ ಲಾಸ್ ಮತ್ತು ದೆನ್ ಲಾಜಿಕ್ ಸಿಂಪ್ಲಿಫಿಕೇಷನ್, ಇವೆಲ್ಲ ಕ್ವಶನ್ಸ್ ಏನಿದಾವೆ ಅಂದರೆ ದಿಸ್ ಈಸ್ ಆಲ್ ನೀವು ಪ್ರಾಬ್ಲಮ್ ಅಂದರೆ ನಿಮಗೆ ಒಂದು ಲಾಜಿಕಲ್ ಎಕ್ಸ್ಪ್ರೆಷನ್ಸನ್ನು ಕೊಡ್ತಾರೆ. ಲಾಜಿಕಲ್ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಯೂಸಿಂಗ್ ಕೆ ಮ್ಯಾಪನ್ನು ನೀವು ಎಲ್ಲ ಸಾಲ್ವ್ ಮಾಡಲಿಕ್ಕೆ ಹೇಳ್ತಾರೆ. ಯೂಸಿಂಗ್ ಕೆ ಮ್ಯಾಪ್ ಅದಕ್ಕೆ ನೀವು ಸಾಲ್ವ್ ಮಾಡಿದರೆ ಯು ಕ್ಯಾನ್ ಗೆಟ್ ಮೋರ್ ದ್ಯಾನ್ 10 ಮಾರ್ಕ್ಸ್, 5 to 10 ಮಾರ್ಕ್ಸ್ ಈ ಕ್ವಶನ್ಸ್ ರಿಪೀಟ್ ಆಗ್ತವೆ. ಅದಕ್ಕೆ ಈಗ ನಾನು ಆಲ್ರೆಡಿ ಹೇಳುವಂಗೆ ಇಲ್ಲ, ಒನ್ಸ್ ಅಗೇನ್ ಐ ರಿಪೀಟ್, ಜಸ್ಟ್ ಗ್ಲಾನ್ಸ್ ಮಾಡ್ಕೊಳ್ಳಿ. ಇವೆಲ್ಲ ಟಾಪಿಕ್ಸನ್ನು ನೀವು 1 by 1 ಓದಿದರೆ ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.